ಇದು ನೀವು ನಂಬಲ್ಲ, ಇದು ಬಂದು 20 ರೂಪಾಯಿ 4. ನೆಕ್ಸ್ಟ್ ದೊಡ್ಡ ಐಟಮ್ ಓಪನ್ ಮಾಡ್ತಾ ಇದ್ದೀನಿ. ಏನು ಆರ್ಡರ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ವುಡ್ ವೈಸು ಎಲ್ಲ ಚೆನ್ನಾಗಿದೆ, ಬಟ್ ಇದು ಸುಮಾರಾಗಿದೆ. ಇದು ತುಂಬ ಕಡಿಮೆ. ಇದು ಮೇ ಬಿ 60 ರುಪೀಸು 65 ರುಪೀಸ್ ಆ ಥರ ವಿತಿನ್ 100 ಇರುತ್ತೆ ಆಯಿತಾ. ಇನ್ನೊಂದು ನೀಟಾಗಿ ಕಾಣುತ್ತೆ ನೀವು ಎಷ್ಟು ಗಾಜಿಂದು, ಬಟ್ ನಾನು ಅಂದ್ಕೊಂಡಿರೋ ಲೆವೆಲ್ಗೆ ಟ್ರಾನ್ಸ್ಪರೆನ್ಸಿ ಇಲ್ಲ. ಇದೆಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇದು ಹತ್ರ ಬನ್ನಿ. ಸೈಜಲ್ಲಿ ಸ್ವಲ್ಪ ಚಿಕ್ಕಿದೆ ಅದಕ್ಕಿಂತ, ಬಟ್ ಇದು ಕ್ವಾಲಿಟಿ ಓಕೆ ಫ್ರೆಂಡ್ಸ್. ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಮೀಶೋಯಿಂದ ಹಸ್ಬೆಂಡು ಎಷ್ಟೊಂದು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಹೊಸ ಮನೆ ಕಟ್ಟಿದ್ದೀವಿ ಅಂದರೆ ಅದಕ್ಕೆ ಡೆಕೋರೇಷನ್ ಮಾಡೋದು, ಒಂದು ಬೇಸಿಕ್ ನೀಡ್ಸ್ ಎಷ್ಟೊಂದು ಐಟಮ್ಸ್ ಬೇಕಾಗುತ್ತೆ. ಆ ಥರದ್ದೆಲ್ಲ ನೋಡಿ ಸ್ವಲ್ಪ ಕಾರ್ಟಿಗೆಲ್ಲ ಹಾಕಿ ಆಫರ್ ಯಾವಾಗ ಬಂದಿದೆ ಅಂತ ನೋಡಿಕೊಂಡು ಬುಕ್ ಮಾಡಿ ಇಷ್ಟು ಐಟಮ್ಸ್ನ ತರಿಸಿದ್ದು. ಒಂದೊಂದು ಟೈಮಲ್ಲಿ ಬಂತು. ಸೊ ಈ ಥರ ಒಂದು ಮೀಶೋ ಹಾಲ್ ಮಾಡೋಣ, ನಿಮಗೂ ಯೂಸ್ ಆಗುತ್ತೆ. ಆಮೇಲೆ ಇದರದ್ದು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕಾರ್ಟಿಗೆ ಹಾಕ್ಕೊಂಡು ಕೆಲವು ಸರ್ತಿ ಆಫರ್ಸ್ ಬಿಟ್ಟಿರ್ತಾರೆ. ಈಗ ನಿಮಗೆ ಗೊತ್ತು, ದಸರಾ ಆಫರ್ ಎಲ್ಲ ಇತ್ತು, ಆ ಟೈಮಲ್ಲಿ ಬುಕ್ ಮಾಡಿರೋವಂಥದ್ದು. ಸೊ ಪ್ರೈಸಸ್ಸು ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಬಂದು ಒಂದೊಂದೂ ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಫಸ್ಟು ಈ ಪ್ಲಾಸ್ಟಿಕ್ದು ಬಳ್ಳಿ ಥರ ಆರ್ಡ್ರ್ ಮಾಡಿದ್ದೀನಿ. ಇದನ್ನು ಓಪನ್ ಮಾಡೋಣ ಈಗ ಫ್ರೆಂಡ್ಸ್. ಈ ಥರ ನನಗೆ ಎಸ್ಪೆಷಲಿ, ಆಮೇಲೆ ಮನೇಲಿ ಈ ಥರ ಗ್ರೀನರಿ ಬಳ್ಳಿಗಳನ್ನ ಯೂಸ್ ಮಾಡಿಕೊಂಡ್ರೆ ಡೆಕೋರೇಷನ್ ವೈಸು ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ವೈಸ್ ಓಕೆ. ಇದರದ್ದು ಪ್ರೈಸಸ್ ಎಲ್ಲ ನಂಗೆ ನೆನಪಿಲ್ಲ, ಹಸ್ಬೆಂಡ್ ಬುಕ್ ಮಾಡಿರೋದು. ಸೊ ನಾವು ಇಬ್ಬರು ಸ್ವಲ್ಪ ಇಂಟ್ರಾಕ್ಷನ್ ಮಾಡ್ತಾ ಇದ್ವಿ, ಈ ಥರದ್ದೆಲ್ಲ ನೋಡೋಣ, ಡೆಕೋರೇಟಿವ್ ಐಟಮ್ಸು ಯೂಸ್ಫುಲ್ ಐಟಮ್ಸು ಅಂತ ನೋಡ್ತಾ ಇದ್ವಿ. ಸೊ ಕ್ವಾಲಿಟಿ ವೈಸ್ ಓಕೆ, ಬಟ್ ನೀವು ಯಾವಾಗನ ವಿಂಡೋಸ್ಗೆ ಮತ್ತು ಕಿಚನ್ಗೆ ಎಲ್ಲ ಡೆಕೋರೇಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈ ಥರ ಇದೆ, ಒಂದೊಂದು ಬಳ್ಳಿನೂ ಈ ಥರ ಇದೆ. ಇದೊಂದು 6 or 7 ಇದೆ ಟೋಟಲ್ಲು. ಸೊ ಎಲ್ಲ ಕಡೆ ಹಾಲಲ್ಲಿ, ರೂಮ್ಸಲ್ಲಿ, ವಿಂಡೋಸ್ ಮೇಲೆ, ಕಿಚನಲ್ಲಿ ವಿಂಡೋಸ್ ಮೇಲೆ, ಸೊ ಆ ಥರ ಗ್ರೀನರಿ ಕಾಣ್ತಾ ಇದ್ದರೆ ತುಂಬಾ ಎಲಿಗೆಂಟಾಗಿ ಒಂದು ನ್ಯಾಚುರಲ್ ಲುಕ್ ಬರುತ್ತೆ. ಈ ನ್ಯಾಚುರಲ್ ಪ್ಲ್ಯಾಂಟ್ಸ್ ಎಲ್ಲ ಮೇಂಟೈನ್ ಮಾಡೋದು ಆ್ಯಕ್ಚುಲಿ ತುಂಬ ಕಷ್ಟ. ಅಲ್ಲಲ್ಲಿ ಇಟ್ಟು ಈ ಮನಿ ಪ್ಲ್ಯಾಂಟು ಮತ್ತು ವಾಸ್ತು ಗಿಡ ಅಂತ ಅಲ್ಲಲ್ಲಿ ಇಟ್ಟು ನಾವು ಬೇಕಾದ್ರೆ ಮೇಂಟೈನ್ ಮಾಡ್ಕೋಬೋದು. ಬಟ್ ಆದಷ್ಟು ಇಂಥ ಗ್ರೀನರಿ ಐಟಮ್ಸ್ ಏನಾದರೂ ಡೆಕೋರೇಷನ್ಗೆ ಯೂಸ್ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ. ಇದು ಫಸ್ಟ್ ಐಟಮು. ಇದು ಬಂದು ಮನಿ ಪ್ಲ್ಯಾಂಟ್, ಪ್ಲಾಸ್ಟಿಕ್ ಮನಿ ಪ್ಲ್ಯಾಂಟ್ ಅಥವಾ ಪ್ಲಾಸ್ಟಿಕ್ ಪ್ಲ್ಯಾಂಟ್ ಅಂತ ಮೀಶೋದಲ್ಲಿ ನೀವು ಟೈಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೆಕೆಂಡ್ ಐಟಮ್ ಇದು. ಸೊ ಇದನ್ನು ಓಪನ್ ಮಾಡೋಣ ಈಗ. ಫ್ರೆಂಡ್ಸ್, ಇದೇನು ಅಂದರೆ ಇದು ಅಡೆಸಿವ್ ಹುಕ್ಸು. ಈ ಥರ ಅಡೆಸಿವ್ ಹುಕ್ಸ್ನ ತರಿಸಿದ್ದೀನಿ. ಇದು ಬಂದು ಕಿಚನಲ್ಲಿ ಎಲ್ಲ ಕಡೆ ಟೈಲ್ಸ್ ಇರೋದ್ರಿಂದ ನನಗೆ ಈಗ ಡೆಕೋರೇಟ್ ಮಾಡಬೇಕು ಅಂದರೆ ಈ ಥರ ಹುಕ್ಸ್ ಬೇಕಾಗುತ್ತೆ. ಇದರದ್ದು ಗಮ್ ಕೆಪಾಸಿಟಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ ರಿವ್ಯೂಸ್ ಎಲ್ಲ ನೋಡಿದೆ. ಜೊತೆಗೆ ಕೆಲವೆಲ್ಲ ವಾಲ್ ಹ್ಯಾಂಗಿಂಗ್ಸ್ ಬಂದಿದೆ, ಅದಕ್ಕೆಲ್ಲನೂ ಯೂಸ್ ಆಗುತ್ತೆ. ಸೊ ಎಲ್ಲ ಕಡೆ ಯೂಸ್ ಮಾಡ್ಕೋಬೋದು. ಇದನ್ನು ಒಂದಿಷ್ಟು ತರಿಸಿದ್ದೀನಿ. ಎಲ್ಲ ಕಡೆ ನಾವು ಮೊಳೆನ ಹೊಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ, ಚೆನ್ನಾಗಿರಲ್ಲೂ ಕೂಡ. ಲುಕ್ ವೈಸು ಕೂಡ ಈ ಥರ ಡಿಸೆಂಟಾಗಿರುತ್ತೆ. ಜಸ್ಟ್ ಈ ಸ್ಟಿಕ್ಕರ್ನ ಓಪನ್ ಮಾಡಿ ಹುಕ್ ಥರ ಯೂಸ್ ಮಾಡಿಕೊಂಡ್ರೆ ಸ್ಟ್ರಾಂಗ್ ಆಗಿರುತ್ತೆ ಅಂತ ಎಷ್ಟೊಂದು ರಿವ್ಯೂಸ್ ನೋಡಿದ್ದೀನಿ. ಸೊ ಸೆಕೆಂಡ್ ಐಟಮು ಈ ಥರ ಹುಕ್ಸ್ನ ತರಿಸಿದ್ದೀನಿ. ಇದು ಆಲ್ಮೋಸ್ಟ್ ಒಂದು 20-25 ಎಷ್ಟೋ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಇದ್ರ ಕ್ವಾಲಿಟಿ ಹೇಗಿದೆ ಅಂತ ನಾನು ಯೂಸ್ ಮಾಡಾದ್ಮೇಲೆ ಹೇಳ್ತೀನಿ ನಿಮಗೆ. ಜೊತೆಗೆ ಹೇಗೆ ಯೂಸ್ ಮಾಡ್ತೀನಿ ಅಂತಲೂ ನಿಮಗೆ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಇದು ನೆಕ್ಸ್ಟ್ ಐಟಮ್ ಬಂದು, ನಾನು ಹೇಳಿದ್ನಲ್ಲ, ನನಗಂತೂ ಪರ್ಸ್ನಲಿ, ನೀವು ಅಷ್ಟೇ ಎಲ್ಲ ಕಡೆ ಗ್ರೀನರಿನ ಇಟ್ಟು ನೋಡಿ, ನಿಮ್ಮ ಮೂಡ್ ಇರ್ಬೋದು ತುಂಬ ಫ್ರೆಶ್ ಅನಿಸುತ್ತೆ. ಆಮೇಲೆ ಆ ಸ್ಪೇಸು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಸೊ ಆ ಥರ ಈ ಥರ ಒಂದು ಪ್ಲಾಸ್ಟಿಕ್ ಪ್ಲಾಂಟ್ಸ್ನ ತರಿಸಿದ್ದೀನಿ. ಈಗ ನೋಡೋಕ್ಕೇ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ, ಪುಟ್ಟಾಗಿ ನೋಡ್ತಾ ಇರ್ಬೋದು. ಒಂದೊಂದು ಥರ ಇದೆ, ಈ ಥರ ಇದೆ. ಸ್ವಲ್ಪ ಸ್ಪ್ರೆಡ್ ಔಟ್ ಮಾಡ್ಕೋಬೇಕು. ಪ್ಯಾಕಿಂಗ್ ವೈಸ್ ಇರ್ಬೋದು, ಡೆಲಿವರಿ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ.
ಸೊ ಈ ಥರ ನನಗೆ ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೂ ಬೇಕಾಗುತ್ತೆ ಇದು, ಏನಾದರೂ ಐಟಮ್ಸ್ ತೋರಿಸ್ತಾ ಇರ್ಬೇಕಾದ್ರೆ, ಆಮೇಲೆ ಕಿಚನ್ನ ಡೆಕೋರೇಷನ್ ಮಾಡೋಕ್ಕೆ. ಇದು ಮೇಯ್ನಾಗಿ ಹಾಲು ಮತ್ತು ಕಿಚನ್ನ ಡೆಕೋರೇಷನ್ ಮಾಡೋಕ್ಕೆ ಅಂತಂದರೆ ತರಿಸಿದ್ದು. ಮೇ ಬಿ ಇದರ ನೆಕ್ಸ್ಟ್ ಸೈಜೂ ಆರ್ಡ್ರ್ ಮಾಡಿದ್ದಾರೆ ಅನಿಸುತ್ತೆ. ಸೊ ಇವು 3 ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಕ್ಯೂಟಾಗಿ. ಆಮೇಲೆ ಒಳಗಡೆ ಏನೂ ಇಲ್ಲ ಆಯಿತಾ, ಸುಮ್ಮನೆ ಈ ಥರ ಒಂದು ಸಪೋರ್ಟಿಗೆ ಅಂತ ಒಂದು ಕೊಟ್ಟಿದ್ದಾರೆ, ಹೊರಗಡೆ ಬರಬಾರ್ದು ಅಂತ. ಇದನ್ನೇನು ನಾವು ನಮ್ಮ ಏನದು ಶಕ್ತಿಯೆಲ್ಲ ಪ್ರದರ್ಶನ ಮಾಡಲ್ಲ, ಸುಮ್ಮನೆ ಡೆಕೋರೇಷನ್ಗೆ ಅಂತ ಇಟ್ಟಿರ್ತೀವಿ. ಸೊ ತುಂಬ ಚೆನ್ನಾಗಿದೆ ಇದು. ನಾನು ಒಂದೊಂದು ಅಬ್ಸರ್ವ್ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದೆಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು. ಇದು ನೋಡಿ ನ್ಯಾಚುರಲ್ ಪ್ಲ್ಯಾಂಟ್ ಥರನೇ ಕಾಣುತ್ತೆ. ಸೊ ನನಗೆ ಪ್ಲ್ಯಾನ್ ಏನಿದೆ ಅಂದರೆ ನ್ಯಾಚುರಲ್ ಪ್ಲ್ಯಾಂಟ್ಸೂ ಇಟ್ಕೋಬೇಕು ಅಂತ ಇದೆ, ಮನಿ ಪ್ಲ್ಯಾಂಟು ಅದನ್ನೆಲ್ಲನೂ. ಸೊ ನೋಡೋಣ, ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಸೊ ಇದು ನೆಕ್ಸ್ಟ್ ಐಟಮು ಫ್ರೆಂಡ್ಸ್. ಇದು ಕೂಡ ನೆಕ್ಸ್ಟ್ ಅದೇ ಥರನೇ, ಬಟ್ ಇದು ಸೈಜ್ ಚಿಕ್ಕದು, ನೋಡ್ತಾ ಇರ್ಬೋದು. ಈ ಥರ ಚಿಕ್ಕದು, ಇದಕ್ಕೆ ನೋಡಿ, ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಚಿಕ್ಕದು ಫ್ರೆಂಡ್ಸ್. ಇದೇನೋ ತುಂಬ ಕಾಸ್ಟ್ಲಿ ಅಂತಲ್ಲ, ನಾನು ಹೇಳಬೇಕು ಅಂದರೆ ವಿತಿನ್ 200 ಇದೆ, ಯಾವುದೂ 200ನ ಮೀರಿಲ್ಲ. ಎಲ್ಲ ಸೇರಿಸಿ 200, 250 ಆ ರೇಂಜಲ್ಲೇ ಇದೆ. ಇದಿಷ್ಟು ನೋಡಿ ಎಷ್ಟಿದೆ ಆಗುತ್ತಾ, 10 ಪೀಸಾ ಅಂತ ಒಟ್ಟಿಗೆ, 10 ಪೀಸ್ ಟುಗೆದರು, ಚಿಕ್ಕದಲ್ವಾ. ಸೊ ನಿಮಗೆ ಡೆಕೋರೇಷನ್ಗೆ ಯೂಸ್ ಮಾಡಿದ್ರೆ ಆ ಪ್ಲೇಸೂ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇದಂತೂ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ಇದೊಂದು ನಾನು ಹೇಳಿದ್ನಲ್ಲ, ಇದೊಂದು ಚಿಕ್ಕ ಸೈಜ್ದು, ಇದು ದೊಡ್ಡ ಸೈಜ್ ತೊಗೊಂಡಿದ್ದೀನಿ. ಇದರ ನೆಕ್ಸ್ಟ್ ಸೈಜೂ ಮೋಸ್ಟ್ಲಿ ಆರ್ಡರ್ ಮಾಡಿರ್ತಾರೆ. ಸೊ ಟೋಟಲ್ ಇದು 1 2 3 4 5 6 7 8 9 10 ಟೋಟಲ್ 10 ಇದೆ ಫ್ರೆಂಡ್ಸ್. 10 ಪೀಸಸ್ಗೆ ನೀವು ಲಿಂಕ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಕಾಸ್ಟ್ ಎಲ್ಲ ಅಂತ. ನೆಕ್ಸ್ಟ್ ಏನು ಗೊತ್ತಾ ಫ್ರೆಂಡ್ಸ್, ಈಗ ದೀಪಾವಳಿ ಆಫರ್ ಎಲ್ಲ ಬರುತ್ತಲ್ವ, ಮೋಸ್ಟ್ಲಿ ಕಾರ್ಟಲ್ಲಿ ಹಾಕಿರಿ, ಹತ್ತತ್ರ 30% ಆಫು, 40% ಆಫ್ ಆ ಥರ ಎಲ್ಲ ಸಿಗ್ತಾ ಇರುತ್ತೆ. ಸೊ ನಮಗೆ ಕನ್ಸಿಡರಬಲ್ ರೇಟಲ್ಲಿ ಒಂದು 30-40% ಕಡಿಮೆ ಆಗುತ್ತೆ. ಅದು 150 ರೂಪಾಯಿ ಇದೆ ಅಂದರೆ ನಿಮಗೆ 90 ರೂಪೀಸ್ಗೆ ಆ ಥರ ಎಲ್ಲ ಸಿಗುತ್ತೆ. ಇದು ಮೀಶೋದಲ್ಲಿ ಹೆಂಗೆ ಅಂದರೆ ಜೆನ್ಯೂನಾಗಿ ಇರಬೇಕು ಅಂದರೆ ತುಂಬ ಬೆಸ್ಟ್ ಪ್ರಾಡಕ್ಟ್ಸು, ಕ್ವಾಲಿಟಿಯಲ್ಲಿ ಆ ಥರ ಏನೂ ಇಲ್ಲ, ಬಟ್ ನಿಮ್ಮ ಕೆಲಸ ಓಡುತ್ತೆ ಆ ಥರ ಒಂದು ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಥರ ಫ್ರೆಂಡ್ಸ್. ಇದು ನೆಕ್ಸ್ಟ್ ಐಟಮ್ಮು. ನೀವು ನಂಬಲ್ಲ, ನಮ್ಮ ಮನೆ ಟೈಲ್ಸ್ ಕಲರ್ ಹೇಗೆ ಅಂದರೆ ಸ್ವಲ್ಪ ಕ್ರೀಮಿಶ್ ಕಲರ್ ಇದೆ. ಅಲ್ಲಿ ನೀರು ಚೆಲ್ಲಿದ್ದೇ ಗೊತ್ತಾಗಲ್ಲ, ಎಸ್ಪೆಷಲಿ ಅಡುಗೆ ಮನೇಲಿ. ಅದು ಎಷ್ಟು ಸರಿ ಜಾರಿದ್ದೀನೋ, ಬಿದ್ದಿಲ್ಲ ಅಷ್ಟೇ, ಜಾರದು ಆ ಥರ ಎಲ್ಲ ಆಗ್ತಿರುತ್ತೆ. ಸೊ ಆಂಟಿ ಸ್ಕಿಡ್ದು ಒಂದು ಮ್ಯಾಟ್ ಬೇಕಿತ್ತು ನನಗೆ. ಸೊ ಅದಕ್ಕೆ ಇದನ್ನು ಆರ್ಡ್ರ್ ಮಾಡಿದ್ದೀನಿ. ಇದು ಎಷ್ಟು ಚೆನ್ನಾಗಿ ಕಾಣ್ತು ಅಂದರೆ ಇದರಲ್ಲಿ ನಾನು ಹಾಕಿ ತೋರಿಸ್ತೀನಿ ನಿಮಗೆ. ಗ್ರೇ ಕಲರ್ನ ಆರ್ಡ್ರ್ ಮಾಡಿದ್ದೀನಿ, ಸ್ವಲ್ಪ ಗಲೀಜಾದರೂ ಅಷ್ಟು ಕಾಣಲ್ಲ ಅಂತ. ಇದು ಆಂಟಿ ಸ್ಕಿಡ್ ಮ್ಯಾಟ್ಸ್ ಆಯಿತಾ. ಇದು ಬಂದು 300 400 ಸಮಥಿಂಗ್ ಇದೆ ಆಯಿತಾ. 2 ತರಿಸಿದ್ದೀನಿ. ಏನು ಗೊತ್ತಾ, ಈಗ ನಾವು ಲೇಡೀಸು ಸುಮ್ಮನೆ ಇರೋಕ್ಕೂ, ಚೆನ್ನಾಗಿ ರೆಡಿಯಾಗಿರೋಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತೀವಲ್ವಾ. ಸೊ ಮನೆಯೂ ಅಷ್ಟೇ, ಕಟ್ಟಿದ್ದೀವಿ ಅಂದರೆ ಅದಕ್ಕೆ ನೀಟಾಗಿ ಡೆಕೋರೇಷನ್ ಮಾಡಲೇಬೇಕು. ಸೊ ಡೆಫಿನೆಟ್ಲಿ ಮಾಡಬೇಕು. ನಮಗೂ ಫೈನಾನ್ಷಿಯಲ್ ಕನ್ಸ್ಟ್ರೇನ್ಸು ಅದು ಇದು ಎಲ್ಲ ಇರುತ್ತೆ ಅಲ್ವಾ, ಏಕ್ದಮ್ ಎಲ್ಲ ಕೊಂಡ್ಕೊಂಡು ಮಾಡೋಕ್ಕಾಗಲ್ಲ. ಸ್ವಲ್ಪ ಡೆಕೋರೇಟ್ ಮಾಡ್ಕೊಳ್ತಾ ಹೋದರೆ ಆಗುತ್ತೆ. ಹೆಂಗಿರುತ್ತೆ ಅಂದರೆ ಆಲ್ಮೋಸ್ಟ್ ಒಂದು ಎಲ್ ಶೇಪಲ್ಲೇ ಇರುತ್ತಲ್ವ ಕಿಚನು. ಒಂದು ಸೈಡ್ ಸ್ವಲ್ಪ ಜಾಸ್ತಿ ಇರುತ್ತೆ, ಇನ್ನೊಂದು ಸೈಡ್ ಸ್ವಲ್ಪ ಚಿಕ್ಕ ಇರುತ್ತಲ್ಲ. ಸೊ ಒಂದು ಸೈಡ್ ಇದನ್ನು ಹಾಕೋದು ನೋಡಿ. ನಂಗೆ ತುಂಬ ಇಷ್ಟ ಆಯಿತು. ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ನಮ್ಮದು ಥೀಮ್ ಗೊತ್ತಲ್ವ ಫ್ರೆಂಡ್ಸ್, ಕಿಚನ್ದು ಇದೆ, ಆಲ್ಮೋಸ್ಟ್ ಈ ಕಲರೇ ಬರುತ್ತೆ. ಸೊ ಅದಕ್ಕೆ ಆ ಕಲರೇ ತೊಗೊಂಡಿದ್ದೀನಿ. ಕುಕ್ಕಿಂಗ್ ಟೈಮ್, ಸೊ ಇದ್ರ ಮೇಲೆ ನಿಂತ್ಕೊಂಡು ಕುಕ್ಕಿಂಗ್ ಟೈಮ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು. ಸೊ ಇದು ಈ ಕಡೆ ಒಂದು ಹಾಕಿ ಎಲ್ಲ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಆಂಟಿ ಸ್ಕಿಡ್ ನೋಡಿ, ಕೈಯೇ ಜಾರ್ತಿಲ್ಲ ಇಲ್ಲಿ, ಅಷ್ಟು ನೀಟಾಗಿ ಇದಾಗುತ್ತೆ. ಇದೊಂದು ನೆಕ್ಸ್ಟ್ ಐಟಮು ಫ್ರೆಂಡ್ಸ್. ಇದು ನೆಕ್ಸ್ಟ್ ಐಟಮು ನಮ್ಮ ಲೇಡೀಸ್ಗೆ ಈ ಥರ ಗಿಫ್ಟ್ನ ಓಪನ್ ಮಾಡೋದು ಎಷ್ಟು ಖುಷಿ ಅಲ್ವಾ ಆ್ಯಕ್ಚುಲಿ. ಹಾಂ, ಇದೂ ಡೆಕೋರೇಟಿವ್ ಐಟಮ್ಸೇ. ಇದು ಬಂದು ಕಿಚನಿಗೆ ನನಗೆ ಯಾವ್ಯಾವುದು ಥಾಟ್ಸ್ ಲೈನ್ಸ್ ಇಷ್ಟ ಆಯಿತು. ಇದನ್ನು ಈ ಹುಕ್ಸ್ನ ಯೂಸ್ ಮಾಡಿಕೊಂಡು ಹಾಕೋದು ಫ್ರೆಂಡ್ಸ್.
ಅಲ್ಲೆಲ್ಲ ಮೊಳೆ ಹೊಡಿಬೇಕು ಅಂದರೆ ಬೇಜಾರಾಗುತ್ತೆ, ಟೈಲ್ಸ್ ಮೇಲೆ ಅದೊಂಥರ ಆಡಾಗಿ ಕಾಣ್ತಿರುತ್ತೆ. ಸೊ ಈ ಥರ ಹ್ಯಾಂಗ್ ಮಾಡಿದ್ರೆ ಆಗೋಗುತ್ತೆ, ಇಷ್ಟೇ. ಇದೇನು ಕಾಣಲ್ಲ, ಇದು ಟ್ರಾನ್ಸ್ಪರೆಂಟ್ ಅಲ್ವಾ, ಇದೇನು ಕಾಣಲ್ಲ. ಈ ಥರ ಇದ್ದರೆ ಚೆನ್ನಾಗಿದೆ. ನನಗಿದು ಬ್ಲ್ಯಾಕ್ ಫಸ್ಟ್ ಆಫ್ ಆಲ್ ನನ್ನ ಪರ್ಸ್ನಲ್ ಫೇವ್ರೆಟ್, ವೈಟು ಬ್ಲ್ಯಾಕು ಬ್ಲೂ ಅದೆಲ್ಲನೂ. ಸೊ ಬ್ಲ್ಯಾಕಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ. ನಮ್ಮದು ಟೈಲ್ಸ್ ಬ್ಯಾಕ್ಗ್ರೌಂಡ್ ಎಲ್ಲನೂ ವಾಲ್ ಟೈಲ್ಸ್ ಬಂದ್ಬಿಟ್ಟು ಸ್ವಲ್ಪ ವೈಟಿಶ್ ಆಗಿ ಇದೆಯಲ್ಲ, ಸೊ ಅದ್ರ ಮೇಲೆ ಎಲಿಗೆಂಟಾಗಿ ಕಾಣುತ್ತೆ ಅಂತ. ಸೊ ಮೈ ಕಿಚನ್ ಮೈ ರೂಲ್ಸ್ ಒಂದು, ದ ಕಿಚನ್ ಈಸ್ ದ ಹಾರ್ಟ್ ಆಫ್ ದ ಹೋಮ್. ಸೊ ಇದೊಂದು ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ. ಈ ಥರದ್ದು ಇನ್ನೂ 2-3 ಮಾಡಿದ್ದೀನಿ ಅನಿಸುತ್ತೆ, ನೋಡೋಣ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಐಟಮು. ನನಗೆ ಓಪನ್ ಮಾಡ್ತಾ ಇದ್ರೇ ಕ್ಯೂರಿಯಾಸಿಟಿ ಏನಿರುತ್ತೆ ಅಂತ. ಅಂದರೆ ಈ ಥರ ಡಿಸ್ಕಸ್ ಮಾಡಿದ್ದಿದ್ದಲ್ವಾ ಯಾವಾಗನ ಬೇಕು ಅಂತ, ಇವರು ಯಾವ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿದ್ದಾರೆ ಏನೋದಂತ ಅದೆಲ್ಲ ಕ್ಯೂರಿಯಾಸಿಟಿ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ. ಇದೂ ಅಷ್ಟೇ ಮಾಡಿದ್ದಾರೆ ಅನಿಸುತ್ತೆ. ಸೊ ಇದು ಸೈಜಲ್ಲಿ ಸ್ವಲ್ಪ ಚಿಕ್ಕಿದೆ ಅದಕ್ಕಿಂತ, ಬಟ್ ಇದು ಕ್ವಾಲಿಟಿ ಓಕೆ ಫ್ರೆಂಡ್ಸ್. ಏನು ಅದು ನೀರೆಲ್ಲ ನೋಡಿ, ನೀರು ಬಿದ್ದಿದೆಯೋ ಏನೋ. ಇಲ್ಲಿ ಚೆನ್ನಾಗಿದೆ. ಇವು 3 ಹಾಕಿದ್ರು, ಆ ಫೋಟೋದಲ್ಲೆಲ್ಲ ಹೀಗೆ 3 ಹಾಕಿದ್ರು. ಇದು ಚೆನ್ನಾಗಿದೆ, ಇದು ವುಡ್ ವೈಸು ಎಲ್ಲ ಚೆನ್ನಾಗಿದೆ. ಬಟ್ ಇದು ಸುಮಾರಾಗಿದೆ, ಇದಕ್ಕೆ ನೀರೆಲ್ಲ ಬೀಳ್ಸೋಕ್ಕೆ ಹೋಗಬಾರ್ದು. ಈಗಲೇ ಒಂಥರ ಆಗಿದೆ. ನೋಡೋಣ, ಥಿಂಕ್ ಮಾಡಿ ರಿಟರ್ನ್ ಮಾಡೋದ ಏನು ಅಂತ ಹಸ್ಬೆಂಡ್ ಜೊತೆ ಡಿಸ್ಕಸ್ ಮಾಡಿ ನೋಡೋಣ. ಇದು ಈ ಥರ ಇದೆ. ಸೊ ಬ್ಲೂ ರೆಡ್ ಎಲ್ಲೋ ಥೀಮಲ್ಲಿದೆ. ಇದು ಸುಮಾರಾಗಿ ಇಷ್ಟ ಆಗಿಲ್ಲ, ಆವ್ರೇಜ್ ಆಗಿದೆ ಇದು. ಸೊ ಜೆನ್ಯೂನಾಗಿ ಒಪಿನಿಯನ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಮ್ಮನ್ನು ನೋಡಿ ನೀವು ಕೊಂಡ್ಕೋತೀರಲ್ವಾ. ಸೊ ನಾವೇ ಚೆನ್ನಾಗಿಲ್ಲ ಅಂತ ಅಂದರೆ ನಿಮ್ಗೊಂದು ಗೊತ್ತಾಗ್ಬಿಡುತ್ತೆ, ಓಕೆ ಈ ಐಟಮ್ಸ್ ಚೆನ್ನಾಗಿದೆ, ಈ ಐಟಮ್ಸ್ ಚೆನ್ನಾಗಿಲ್ಲ ಅಂತ. ಸೊ ಫೇಕ್ ಒಪಿನಿಯನ್ ಎಲ್ಲ ಕೊಡೋಕ್ಕೆ ಹೋಗ್ಬಾರ್ದು. ನೆಕ್ಸ್ಟ್ ಲೇಡೀಸ್ಗೆ ಬೆಸ್ಟ್ ಇದು. ನನ್ನ ಹತ್ರ ನೀವು ನಂಬಲ್ಲ ಆಯಿತಾ, ಎಷ್ಟು ಇಯರಿಂಗ್ಸ್ ಇದೆ ಅಂತ ನನಗೆ ಗೊತ್ತಿಲ್ಲ. ಇದು ಆ್ಯಕ್ಚುಲಿ ಮೋರ್ ದೆನ್ 100 ಇಯರಿಂಗ್ಸ್ ಇದೆ ನನ್ನ ಹತ್ರ, ಆರ್ಟಿಫಿಷಿಯಲ್ದು. ಸೊ ಅದಕ್ಕೆ ಆರ್ಗನೈಸರ್ ಎಲ್ಲ ಕಡೆ ಆಯಿತಾ, ನನಗೆ ತಿರುಪು ಸಿಕ್ಕಿದ್ರೆ ಬೆಳಗ್ಗೆ ಹೊತ್ತು ಪೀಕ್ ಟೈಮು. ಆಮೇಲೆ ನಾವು ಒಂದು 200-300 ಜನ ಮುಂದೆ ಹೋಗ್ತೀವಿ ಅಂದರೆ ಸ್ವಲ್ಪ ಪ್ರೆಸೆಂಟಬಲ್ ಆಗಿ ಹೋಗಬೇಕು. ನನಗೆ ಇಷ್ಟ ಆಗುತ್ತೆ ಆ ಥರ ಪ್ರೆಸೆಂಟಬಲ್ ಆಗಿರೋದು. ಸೊ ಅದಕ್ಕೆ ಬೆಳಗ್ಗೆ ಹೊತ್ತು ಅಷ್ಟೊಂದು ಇಯರಿಂಗ್ಸ್ ಇರುತ್ತೆ, ನನಗೆ ಹಾಕ್ಕೊಂಡು ಹೋಗೋಕ್ಕೆ ಆಗಲ್ಲ, ಮ್ಯಾಚಿಂಗ್ ಅಷ್ಟೊಂದು ಇಯರಿಂಗ್ಸ್ ಇದೆ. ಸುಮಾರು ಜನ ಅಕ್ಕ ಕೊಟ್ಟಿದ್ದು, ಫ್ರೆಂಡ್ಸ್ ಗಿಫ್ಟ್ ಮಾಡಿದ್ದು, ನಾನು ತೊಗೊಂಡಿದ್ದು, ಆ ಥರ ಎಷ್ಟೊಂದಿರುತ್ತೆ. ಸೊ ಅದಕ್ಕೆ ಈ ಥರ ಆರ್ಗನೈಸರ್ಸ್ ತೊಗೊಂಡಿದ್ದೀನಿ. ಹತ್ರ ಬನ್ನಿ ನೋಡಿ ಫ್ರೆಂಡ್ಸ್, ಈ ಥರ ಕೊಟ್ಟಿರ್ತಾರೆ ಆಯಿತಾ. ಇಲ್ಲಿ ಒಂದು ಕರ್ವ್ಡ್ ಎಡ್ಜಸ್ ಇರುತ್ತೆ, ಈ ಥರ ಕರ್ವ್ಡ್ ಇರುತ್ತೆ. ಈ ಥರ ಇಲ್ಲಿ ಹಾಕಿ ಇಲ್ಲಿ ಒಂದೊಂದು ಇಯರಿಂಗ್ಸ್ನ ಇಟ್ಕೊಳ್ಳೋದು, ಎಲ್ಲೆಲ್ಲೋ ಹಾಕೋದು. ಅದು ನನ್ನ ಚಿಕ್ಕೋಳ್ದು ಕೈ ಬೇರೆ ಜಾಸ್ತಿ, ಅಲ್ಲೆಲ್ಲ ಬಂದು ನನ್ನ ಸಾಮಾನೆಲ್ಲ ಮುಟ್ಟೋದು, ಏನೂ ಮಾಡೋಕ್ಕಾಗಲ್ಲ. ಬಟ್ ಅದಕ್ಕೆ ಈ ಥರ ಎಲ್ಲ ಕಂಪಾರ್ಟ್ಮೆಂಟ್ಸ್ ಇರುತ್ತೆ, ಒಂದೊಂದರಲ್ಲಿ ಒಂದೊಂದು. ಇದು ಎಷ್ಟು ಗೊತ್ತಾ, 36 ಕಂಪಾರ್ಟ್ಮೆಂಟ್ಸಾ ಅಂತ ನನಗನ್ಸಿರೋ ಪ್ರಕಾರ 36 ಇದೆ. ಹಾಂ, ಏನು ಶಕ್ತಿ. ಸೊ ಈ ಥರ ಎಲ್ಲ ಅರೇಂಜ್ ಮಾಡಿಕೊಂಡು ಒಂದೊಂದರಲ್ಲಿ ಒಂದೊಂದು ಹಾಕ್ಕೊಳ್ಳೋಂಥದ್ದು. ಇದನ್ನೆಲ್ಲ ಆಮೇಲೆ ಮಾಡ್ತೀನಿ ಫ್ರೆಂಡ್ಸ್. ಸೊ ಇದೇನೋ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತಲ್ಲ, ಎಷ್ಟಿದು ಗೊತ್ತಾ, 130-140 ಅಷ್ಟೇ, ಜಾಸ್ತಿ ಏನಿಲ್ಲ ಇದು. ಸೊ ನೀಟಾಗಿ ಒಂದು ಕಡೆ ಎಲ್ಲ ಸಿಕ್ಕುತ್ತೆ ಫ್ರೆಂಡ್ಸ್. ಇದು ನೆಕ್ಸ್ಟ್ ಐಟಮು ಏನಿದೆ ಅಂತ ನೋಡೋಣ. ಹಾಂ, ಇದು ಬಂದು ನನ್ನ ಬ್ಯುಸಿ ಶೆಡ್ಯೂಲ್ಗೆ ಅಂತ ನಾನು ತೊಗೊಂಡಿರೋದು. ನನಗೆ ಒಂದೊಂದೇ ಎಷ್ಟು ಸತಿ ಬೀಳ್ಸ್ಕೊಂಡಿದ್ದೀನೋ, ಈ ಸಾಸಿವೆ ಎಲ್ಲ ಒಂದೊಂದೇ ತೊಗೊಳಕ್ಕೆ ಹೋಗ್ತೀನಿ. ಸೊ ಕಂಪಾರ್ಟ್ಮೆಂಟಲ್ಲಿ ಈ ರೀತಿ, ಇಲ್ಲಾಂದರೆ ಒಂದೊಂದು ಸತಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇದ್ರಲ್ಲಿ ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿಟ್ಟು ಬೆಳಗ್ಗೆ ಹೊತ್ತು ಬೇಗ ರೆಡಿ ಮಾಡಿಕೊಂಡು ಹೊಟ್ಟೋಗ್ಬಿಡ್ಬೋದು. ಸೊ ಪಾರ್ಟಿಷನ್ ಈ ಥರ. ಇದೆಲ್ಲ ನಮ್ಮ ವರ್ಕಿಂಗ್ ವುಮೆನ್ಸ್ಗೆ, ಬ್ಯುಸಿ ಹೌಸ್ ವೈಫ್ಸ್ಗೆ, ವರ್ಕಿಂಗ್ ವುಮೆನ್ಗೆ ಅಂತಲ್ಲ ಫ್ರೆಂಡ್ಸ್, ಎಲ್ಲ ವುಮೆನ್ಗೂ ಬೆಳಗ್ಗೆ ಹೊತ್ತು ಪೀಕ್ ಟೈಮು. ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಇನ್ನು ವರ್ಕಿಂಗ್ ವುಮೆನು ಅಂದರೆ ಹೇಳಬೇಕಾ. ಸೊ ಎಲ್ಲ ಕಡೆಯಿಂದನೂ ಪ್ರೆಷರ್ ಇರುತ್ತೆ. ಸೊ ಈ ಥರ ಪಾರ್ಟಿಷನ್ ಅಂದರೆ 8 ಐಟಮ್ ಎಲ್ಲ ಸಿಕ್ಬಿಡುತ್ತೆ ನೋಡಿ. ಸೊ ಈ ಥರ.
ಸೊ ನೀವು ಸ್ಪೈಸಸ್ ಹಾಕ್ಕೊಳ್ಳಿ, ಸಾಂಬಾರು ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಎಲ್ಲನೂ ಹಾಕ್ಕೋಬೋದು. ಸೊ ಈ ರೀತಿ ಪಾರ್ಟಿಷನ್ಸ್ ಇಟ್ಬಿಟ್ರೆ ಕ್ವಾಲಿಟಿ ನನ್ನ ಪ್ರಕಾರ ಇದು 90% ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ. ಇದೇನೋ ಟೊಳ್ಳಿರುತ್ತೆ, ಸ್ವಲ್ಪ ಲೈಟಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಸ್ಟಿಫಾಗಿದೆ ನೋಡಿ. ನಾನು ಪ್ರೆಸ್ ಮಾಡ್ತಾಯಿದ್ರು ಒಳಗಡೆ ಹೋಗ್ತಾ ಇಲ್ಲ ಅದು. ಸೊ ಚೆನ್ನಾಗಿದೆ, ಟಪ್ಪರ್ ವೇರ್ ಲೆವೆಲ್ಗೆ ಇದೆ. ನನಗೆ ಇಷ್ಟ ಆಯಿತು ಇದು. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕಡಿಮೆ ಇರುತ್ತೆ ಕ್ವಾಲಿಟಿ ಅಂತ ಅಂದ್ಕೊಂಡಿದ್ದು. ಸುಮ್ಮನೆ ಏನೋ ಒಂದು ಹಾಕಿಡಕ್ಕಲ್ವ, ಏನು ರಫ್ಯೂಸಿಗಲ್ಲ. ಸೊ ಆ ಥರ ಅಂದ್ಕೊಂಡು ತೊಗೊಂಡಿದ್ದು. ಚೆನ್ನಾಗಿದೆ ಫ್ರೆಂಡ್ಸ್ ಇದು. ಫ್ರೆಂಡ್ಸ್ ಇದು ನೆಕ್ಸ್ಟ್ ಐಟಮು ಏನಿದೆ ಅಂತ ಗೊತ್ತಿಲ್ಲ. ಹಾಂ, ಇದು ಬಂದು ಆರ್ಗನೈಸರ್ಸು ಗಾಜಿಂದು. ಬಟ್ ನಾನು ಅಂದ್ಕೊಂಡಿರೋ ಲೆವೆಲ್ಗೆ ಟ್ರಾನ್ಸ್ಪರೆನ್ಸಿ ಇಲ್ಲ, ಅಂದರೆ ಕ್ಲಿಯರ್ ಗ್ಲಾಸಸ್ ಇತ್ತು. ಮೇ ಬಿ ವಾಶ್ ಮಾಡಿದ್ರೆ ಅನಿಸುತ್ತೇನೋ. ಸೊ ಈ ಥರ ಗ್ಲಾಸ್ ಕಂಟೈನರ್ಸ್ನ ತರಿಸಿದ್ದೀನಿ. ಇದು ಬಂದು ಡೆಕೋರೇಷನ್ಗೆ ಅಂತಲೇ ಮೇನಾಗಿ ತರಿಸಿರೋದು. ನಾವು ಅಲ್ಲಿ ಶೆಲ್ಫ್ ಮೇಲೆ ನಾನೊಂದು ಸ್ಟ್ಯಾಂಡ್ನು ತರಿಸಿದ್ದೀನಿ, ಒಂದು ಸ್ಟೀಲ್ ಸ್ಟ್ಯಾಂಡ್ ತರಿಸಿದ್ದೀನಿ. ಅದ್ರ ಮೇಲೆ ಇದನ್ನೆಲ್ಲ ಡೆಕೋರೇಷನ್ ಮಾಡಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಲಿಡ್ಸ್ ಈ ಥರ ಇದೆ. ಬ್ಲ್ಯಾಕ್ ಲಿಡ್ಸ್, ಬ್ರೌನ್ ಅಥವಾ ಬ್ಲ್ಯಾಕೇ. ಸೊ ಈ ಥರ ಇರುತ್ತೆ. ಮೇ ಬಿ ವಾಶ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಓಕೆ, ಟೈಟಾಗಿದೆ. ಗ್ಲಾಸ್ ಚೆನ್ನಾಗಿ ಕಾಣುತ್ತೆ. ವಾಶ್ ಮಾಡಿದ್ರೆ ಮೇ ಬಿ ಅದು ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸುತ್ತೆ. ಓಕೆ, ಮ್ಯಾನೇಜಬಲ್ಲು, ಚೆನ್ನಾಗಿದೆ. ಇದನ್ನು ಒಂದು 6 ಇದೆ ಅಲ್ವಾ, 6ನ್ನು ಬೇರೆ ಬೇರೆ ಸ್ಪೈಸಸ್ಸು ಏನೋ ಒಂದು ಹಾಕಿ ಆರ್ಗನೈಸ್ ಮಾಡಿ, ಬೇಳೆ ಕಾಳುಗಳು ಎಲ್ಲ ಹಾಕಿ ಅರೇಂಜ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಇದು ಮಾತ್ರ ಡೆಕೋರೇಷನ್ಗೆ ಅಂತಲೇ ತರಿಸಿರೋದು. ಕೆಲವು ಲುಕ್ಗೋಸ್ಕರ, ಕೆಲವು ಕನ್ವೀನಿಯನ್ಸ್ಗೋಸ್ಕರ, ಸೊ ಕೆಲವು ನೀಡು ಅದು ಇದ್ದೇ ಇರುತ್ತೆ, ತರಿಸ್ಲೇಬೇಕು ಅಂತ. ಆ ಮ್ಯಾಟ್ ಅಂತೂ ನಾನು ಎಷ್ಟು ಸತಿ ಅಂದ್ಕೊಂಡಿದ್ದೀನೋ ತಂದ್ಕೊಳ್ಳೇಬೇಕು ಅಂತ. ಸೊ ಇದು ನೆಕ್ಸ್ಟ್ ಐಟಮು. ಚೆನ್ನಾಗಿದೆ ಫ್ರೆಂಡ್ಸ್, ಏನೂ ಇದೇನೇ ಇಲ್ಲ. ಇದು ಗ್ಲಾಸೂ ಅಷ್ಟೇ ತಿಕ್ಕಾಗಿದೆ. ಬಟ್ ಅರ್ಜೆಂಟಲ್ಲಿ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಯೂಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದು ನೆಕ್ಸ್ಟ್ ಐಟಮು. ಇದು ಬಂದು ನಮ್ಮ ಹಸ್ಬೆಂಡ್ಗೋಸ್ಕರನೇ ಹೇಳ್ತಾ ಇದೆ ಈ ಥರ ತೊಗೊಳ್ಳಿ ಅಂತ. ಏನಕ್ಕೆ ಅಂದರೆ ಇದು ನನ್ನ ಮಕ್ಕಳಿಗೊಂದು ಸಾಕ್ಸ್ ಆರ್ಗನೈಸರ್ಸು. ನೀಟಾಗಿ ಫೋಲ್ಡ್ ಮಾಡಿ ಇದರಲ್ಲಿ ಇಟ್ಟರೆ ಬೆಳಗ್ಗೆ ಹೊತ್ತು ಸಾಕ್ಸ್ ಎಲ್ಲಿ ಅಂತ ಕೇಳಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಈ ಥರ ತೊಗೋಬೇಕು ಅಂತ. ಸೊ ಅವ್ರು ಆರ್ಡ್ರ್ ಮಾಡಿದ್ದಾರೆ. ಅವ್ರು ಹೆಂಗೆ ಆರ್ಡ್ರ್ ಮಾಡಿರೋದು ಅಂದರೆ, ನನ್ನ ಚಿಕ್ಕ ಮಗಳಿಗೆ ಈ ಥರ ಸ್ವಲ್ಪ ಪಿಂಕ್ ಇಷ್ಟ, ದೊಡ್ಡೋಳಿಗೆ ಸ್ವಲ್ಪ ಎಲ್ಲೋ, ಆಮೇಲೆ ಅವರಿಗೆ ಬ್ಲೂ ಇಷ್ಟ ಅಂತ ಆ ಥರ ಆರ್ಡ್ರ್ ಮಾಡ್ಕೊಂಡಿದ್ದಾರೆ. ಸೊ ನೋಡ್ಬೋದು, ಇದು ಬಂದು ಸಾಕ್ಸ್ ಆರ್ಗನೈಸರ್ಸ್. ಸಾಕ್ಸ್ ಅಂತ ಅಲ್ಲ, ನೀವು ಬೇಕಾದ್ರೆ ಕರ್ಚೀಫ್ ಇಟ್ಕೋಬೋದು, ಬ್ಯಾಂಡ್ಸ್ ಇಟ್ಕೋಬೋದು, ಹೇರ್ ಬ್ಯಾಂಡ್ಸ್ ಇಟ್ಕೋಬೋದು. ಸೊ ಈ ಥರ ಆರ್ಗನೈಸರ್ಸು ಫ್ರೆಂಡ್ಸ್ ಒಂದು ತುಂಬ ಕಡಿಮೆ. ಇದು ಮೇ ಬಿ 60 ರುಪೀಸು, 65 ರುಪೀಸ್ ಆ ಥರ, ವಿತಿನ್ 100 ಇರುತ್ತೆ ಆಯಿತಾ. ಇನ್ನೊಂದು ನೀಟಾಗಿ ಕಾಣುತ್ತೆ. ನೀವು ಎಷ್ಟೇ ನಾನು ತೋರಿಸಿದ್ನಲ್ಲ ನಿಮಗೆ, ನನ್ನ ಡ್ರೆಸ್ಸಿಂಗ್ ಟೇಬಲ್ನ ನೀಟ್ ಮಾಡಬೇಕಾದ್ರೂ ಎಷ್ಟೇ ಅದು ನೀಟ್ ಮಾಡಿದರೂ ನೀಟ್ ಥರ ಅನಿಸ್ತಾ ಇರಲಿಲ್ಲ. ಒಂದು ಬಾಕ್ಸ್ನ ಆರ್ಡರ್ ಮಾಡಿದ್ದೀನಿ ಆಯಿತಾ. ಸೊ ಇದರಲ್ಲಿ ನೀಟಾಗಿ ಈಗ 4 ಪರ್ಫ್ಯೂಮ್ಸ್ ನೀಟಾಗಿಟ್ರು. ಸೊ ಎತ್ತು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಆ ಥರ ಎಲ್ಲ. ಸೊ ನೀಟಾಗಿ ಕಾಣ್ತಾ ಇರುತ್ತೆ. ಮೇನ್ ಇಂಟೆನ್ಷನ್ನೇ ಆರ್ಗನೈಸರ್ಸ್ದು ಸ್ವಲ್ಪ ಎಲಿಗೆಂಟಾಗಿ ನೀಟಾಗಿ ಆರ್ಗನೈಸ್ಡ್ ಆಗಿ ಕಾಣೋಕ್ಕೆ. ಸೊ ಈ ಥರ ಇದು ಇದೇನು ಎಲ್ಲ ಒಂದೇ ಸೈಜ್ ಇದೆ ಫ್ರೆಂಡ್ಸ್. 2 ಪಿಂಕು, 1 ಎಲ್ಲೋ, 1 ಬ್ಲೂ ಕಲರ್ ವೈಸು ಚೆನ್ನಾಗಿದೆ. ಸೊ ಒಂದೊಂದು ಬೆಡ್ರೂಮ್ಗೆ ಒಂದೊಂದು ಇಟ್ಟರು ನೀಟಾಗಿ ಏನೇನು ಬೇಕೋ ಅದನ್ನು ಮಾಡ್ಕೋಬೋದು. ಸೊ ಇದು ನೆಕ್ಸ್ಟ್ ಐಟಮು ಫ್ರೆಂಡ್ಸ್. ಇದು ನೆಕ್ಸ್ಟ್ ದೊಡ್ಡ ಐಟಮ್ ಓಪನ್ ಮಾಡ್ತಾ ಇದ್ದೀನಿ. ಏನು ಆರ್ಡರ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ನೋಡೋಣ. ಸೊ ಇವತ್ತು ಓಪನಿಂಗ್ ಎಲ್ಲ ಒಟ್ಟಿಗೆ ಮಾಡೋಣ ಅಂತ ಎಷ್ಟು ದಿನದಿಂದ ಬರ್ತಾ ಇದ್ದಿದ್ದು, ಅದು ಓಪನ್ ಮಾಡ್ತಾನೆ ಇರಲಿಲ್ಲ. ಒಟ್ಟಿಗೆ ಒಂದು ಮೀಶೋ ಹಾಲ್ ಮಾಡೋಣ ಅಂತ. ಫ್ರೆಂಡ್ಸ್ ನೆಕ್ಸ್ಟ್ ಐಟಮ್ ಬಂದು ಈ ಥರ ನಾನು ಹೇಳಿದ್ನಲ್ಲ, ಟ್ರೇ ಐಟಮ್ಸು. ಇದು ಒಂದೊಂದು ಒಂದು 30-40 ಅಂದ್ಕೊಳ್ಳಿ ಅಷ್ಟೇ. ಇದು ಕ್ವಾಲಿಟಿ ಚೆನ್ನಾಗಿಲ್ಲ, ಬಟ್ ಪರ್ಪಸ್ಸು ಸರ್ವ್ ಆಗುತ್ತೆ. ನಿಮ್ಗೆ ಹೇಳಬೇಕು ಅಂದರೆ ಈ ಥರ ಒಂದು 3 ಅರೇಂಜ್ ಮಾಡ್ಕೊಳ್ಳೋವಂಥದ್ದು, ಆ ಥರ ಏನಾದರೂ ಒಂದು ಅರೇಂಜ್ ಮಾಡಿದ್ರೆ, ಸೊ ಎತ್ತಿ ಈ ಥರ ಯಾವುದು ಫಿಟ್ ಆಗುತ್ತೋ ಅದ್ರಲ್ಲಿ ಆ ಥರ ಇಟ್ಬಿಟ್ಟು ಎತ್ತಿ ನೀಟಾಗಿ ಒರೆಸ್ಕೊಳ್ಳೋದು ಆ ಥರ ಎಲ್ಲ ನೀಟಾಗಿ ಆಗುತ್ತೆ. ಆಮೇಲೆ
ಇದು ಬಂದು 4 ಬೆಡ್ರೂಮ್ಸ್ಗೆನೂ ಯೂಸ್ ಆಗುತ್ತೆ. ಇನ್ನೊಂದು ಕಿಚನ್ಗೂ ಯೂಸ್ ಆಗುತ್ತೆ. ಅಲ್ಲಿ ಏನಿದೆ ಗೊತ್ತಾ, ಆಯಿಲ್ದು ಬಾಟ್ಲ್ ಇದೆಯಲ್ಲ ಅದನ್ನ ಇಟ್ಕೋಬೋದು. ಆಮೇಲೆ ತುಪ್ಪದ ಒಂದು ಇಟ್ಕೊಂಡ್ಬಿಡ್ಬೋದು. ಆಮೇಲೆ ಎತ್ತಿ ನೀಟಾಗಿ ಒರೆಸ್ಕೊಳ್ಳೋಕ್ಕೆಲ್ಲ ಆಗುತ್ತೆ. ಸೊ ಇದೊಂಥರ ಆರ್ಗನೈಸರ್ಸು. ಇದು ತುಂಬಾ ತರಿಸಿದ್ದೀನಿ ಆ್ಯಕ್ಚುಲಿ ನನ್ನ ಮೇಕಪ್ ಐಟಮ್ಸ್ಗೆ. ಮತ್ತು ಮಕ್ಕಳಲ್ಲಿ ಇದು ನೋಡಿ, ಇದು ಒಂದರಲ್ಲಿ ಪೆನ್ಸಿಲ್ಲು, ಇನ್ನೊಂದರಲ್ಲಿ ಇದು ತುಂಬ ಕ್ವಾಲಿಟಿ ಚೆನ್ನಾಗಿಲ್ಲ ಫ್ರೆಂಡ್ಸ್, ಬಟ್ ಪರ್ಪಸ್ ಸರ್ವ್ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಅದಕ್ಕೆಲ್ಲ ಆರ್ಡ್ರ್ ಮಾಡಿದೆ. ಒಂದರಲ್ಲಿ ಪೆನ್ಸಿಲ್ಸು, ಇನ್ನೊಂದರಲ್ಲಿ ಏನೋ ಒಂದು ಅವ್ರ ಟೇಪು, ಮೇಕಪ್ ಐಟಮ್ಸು, ಏನೋ ಒಂದು ಎಲ್ಲ ನೀಟಾಗಿ ಸಪ್ರೇಟಾಗಿ ಕಾಣ್ತಾ ಇರುತ್ತಲ್ವ, ಅದಕ್ಕೆ ಇದಿಷ್ಟನ್ನು ಆರ್ಡ್ರ್ ಮಾಡಿದ್ದೀನಿ. ಸೊ ಇಷ್ಟು ನಿಮಗೆ ಆರ್ಗನೈಸ್ ಮಾಡಬೇಕಾದ್ರೆ ತೋರಿಸ್ತೀನಿ, ನಿಮ್ಗೆ ಎಷ್ಟು ವರ್ತು ಅಂತ ಗೊತ್ತಾಗುತ್ತೆ. ಇದಿಷ್ಟು ಆರ್ಡ್ರ್ ಮಾಡಿರೋವಂಥದ್ದು. ಬಟ್ ಕ್ವಾಲಿಟಿ ಚೆನ್ನಾಗಿಲ್ಲ, ಪ್ರೈಸ್ ತುಂಬ ಕಡಿಮೆ. ಈಗಲೇ ಹೇಳ್ತಾ ಇದ್ದೀನಿ, ಅದು ನೀವು ತುಂಬ ಹೆವಿಯಾಗಿ ಯೂಸ್ ಮಾಡ್ತೀವಿ ಅಂದರೆ ಅದು ಸೂಟ್ ಆಗೋಲ್ಲ. ಲೈಟಾಗಿ ಸುಮ್ಮನೆ ಹಿಂಗೆ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಇಟ್ಕೋತೀವಿ ಅಂದರೆ ಇದು ಚೆನ್ನಾಗಿರುತ್ತೆ. ಸೊ ಗ್ರೇ ಮತ್ತು ಸ್ನಫ್ ಕಲರ್, ಒಂದು ವೈಟು, ಬ್ಲ್ಯಾಕು, ಬ್ರೌನು, ಸ್ಕಿನ್ ಕಲರ್ಸು, ಇಷ್ಟು ಶೇಡ್ಸಲ್ಲಿ ಬರ್ತಾ ಇರುತ್ತೆ. ಆಯಿತಾ, ಇದೊಂದು ಐಟಮು. ಫ್ರೆಂಡ್ಸ್, ಇದು ನೆಕ್ಸ್ಟ್ ಐಟಮು. ನಾನು ಹೇಳಿದ್ನಲ್ಲ, ಒಂದು ಸ್ಟೀಲ್ದು ಸ್ಟ್ಯಾಂಡ್ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಅಂತ. ನಮ್ಮ ಹೆಣ್ಮಕ್ಳಿಗೆ ಗೊತ್ತು ಅದು. ಸ್ಟವ್ ಪಕ್ಕದಲ್ಲೇ ಸ್ವಲ್ಪ ಐಟಮ್ಸು ಸಿಕ್ಕೋಂಗೆ, ಕೈಗೆ ಸಿಕ್ಕೋಂಗೆ ಇಟ್ಕೊಂಡ್ರೆ ಬೆಸ್ಟ್ ಅದು. ಸೊ ಈ ಥರ ಸ್ಟ್ಯಾಂಡ್ ಒಂದು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಇದೆ ಒಂದು ಸ್ಟ್ಯಾಂಡು. ಇದಕ್ಕೆ 4 ಕೆಳಗಡೆ ಈ ಥರ ಕೊಟ್ಟಿದ್ದಾರೆ, ಅದು ಗ್ರಿಪ್ ಆಗಿರಲಿ ಅಂತ. ಇದು ಆರೆಂಜ್ ಕಲರಲ್ಲಿದೆ ಕೆಳಗಡೆ. ಇದು ರಸ್ಟ್ ಆಗಬಾರ್ದಲ್ವಾ, ಇದು ಸ್ವಲ್ಪ ಮಾಯಿಶ್ಚರಿಗೆ, ನೀರಿಗೆಲ್ಲ ಕಾಂಟ್ಯಾಕ್ಟಿಗೆ ಬರುತ್ತಲ್ವ. ಸೊ ಈ ಥರ ಹಸ್ಬೆಂಡ್ ಕೈಲಿ ಆಮೇಲೆ ದೊಡ್ಡದು ಮಾಡಿ ಹಾಕಿಸ್ಬೇಕು ಇದನ್ನು. ಸೊ ಇಲ್ಲಿ 4 ಕಡೆ 4ನ ಹಾಕಬೇಕು. ಸೊ ಇಲ್ಲಿ ನನ್ನ ಪ್ಲ್ಯಾನ್ಸ್ ಇರೋದೇನು ಅಂದರೆ, ಉಪ್ಪಿಂದು ಜಾಡಿ ಇದೆ, ಒಂದು ಸೆರಾಮಿಕ್ದು ಉಪ್ಪಿನ ಜಾಡಿ, ಸಕ್ಕರೆ, ಬೆಲ್ಲದ ಪುಡಿ ಎಲ್ಲ ಇಲ್ಲಿಟ್ಕೊಂಡು, ಇಲ್ಲಿ ಮೇಲೆ ಏನಾದರೂ ಬೇಕಾಗಿರೋ ಐಟಮ್ಸ್ ಕೈಗೆ ಸಿಕ್ಕೋ ಹಂಗೆ ಬಾ ಬಾ. ಸೊ ಇವಳು ಬಂದ್ಲು, ನಮ್ಮ ಮನೆ ಮಹಾರಾಣಿ. ಏನು ಚಿನಿಪಿಟ್ಟು ಗ್ಲಾಸು, ಈ ಥರ ಆರ್ಗನೈಸ್ ಮಾಡೋಣ ಅಂತ. ಇಡು ಸಾಕು. ಚಿನ್ನಿ ಓದು ಚಿನ್ನಿ, ಗ್ಲಾಸ್ ಓದು. ಫ್ರೆಂಡ್ಸ್, ಈಗ ನೋಡಿ ಹಸ್ಬೆಂಡು ಫಿಕ್ಸ್ ಮಾಡ್ತಾ ಇದ್ದಾರೆ, ಕರೆಕ್ಟಾಗಿ ಫಿಟ್ ಆಗ್ತಾ ಇದೆ. ಅದನ್ನು ನೀಟಾಗಿ ಟೈಟಾಗಿ ಹಾಕಿದ್ರೇ ಸರಿ, ಲೂಸ್ ಮಾಡೋಕ್ಕೆ ಹೋದರೆ ಮತ್ತೆ ಅದು ಬಿಚ್ಕೊಳ್ಳುತ್ತೆ. ನೀಟಾಗಿ ಫಿಟ್ ಆಗ್ತಾ ಇದೆ. ಆರೆಂಜ್ ಕಲರ್ದು 4 ಕಡೆನೂ ಆಗಿದೆ ನೋಡಿ. ಸೊ ಈ ರೀತಿ ಇದೆ ಆರ್ಗನೈಸರು, ಚೆನ್ನಾಗಿದೆ. ಕ್ವಾಲಿಟಿ ವೈಸೂ ಬೆಸ್ಟ್ ಅಂತ ಹೇಳಲ್ಲ, ಒಂದು 95%. ಒಂದು ಸ್ಟಿಫ್ನೆಸ್ಸು, ಗ್ರಿಪ್ನೆಸ್ಸು ಎಲ್ಲ ಚೆನ್ನಾಗಿದೆ. ಫ್ರೆಂಡ್ಸ್, ನೆಕ್ಸ್ಟ್ ಐಟಮ್, ಇದು ಲಾಸ್ಟ್ ಐಟಮು. ಏನಿರ್ಬೋದು ಅಂತ ಪಾಸ್ ಮಾಡಿ ಗೆಸ್ ಮಾಡಿ ಆಯಿತಾ. ಸೊ ಇದೊಂಥರ, ಇದು ಕಿಚನ್ಗೆ ಒಂಥರ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಓಕೆ, ಇದು ಉಲ್ಟಾ ಓಪನ್ ಮಾಡ್ತಾಯಿದ್ದೀನಿ. ಸೊ ನನಗೆ ತುಂಬ ಇಷ್ಟಪಟ್ಟು ಆರ್ಡ್ರ್ ಮಾಡಿರೋ ಐಟಮು ಸೆರಾಮಿಕಲ್ಲಿ. ಇದು ನೀಡು, ಲುಕ್ ವೈಸು ಎಲ್ಲನೂ ಆಯಿತಾ. ಸೊ ಈ ಥರ ಇದೆ ಡಿಸೈನು, ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್. ಆಮೇಲೆ ಇಲ್ಲೊಂದು ಥ್ಯಾಂಕ್ ಯು ನೋಟ್ ಬೇರೆ ಬರೆದಿದ್ದಾರೆ. ಇದು ಯಾವುದೋ ಸ್ಮಾಲ್ ಬಿಸ್ನೆಸ್ ಅವರು ಮಾಡಿರೋದು ಅನಿಸುತ್ತೆ, ಅಂದರೆ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಇರುತ್ತಲ್ಲ ಆ ಥರ ಅವ್ರು ಮಾಡಿರೋದು. ಥ್ಯಾಂಕ್ ಯು ಫಾರ್ ಯುವರ್ ಪರ್ಚೇಸ್, ವೆನ್ ಯು ಸಪೋರ್ಟ್ ಅವರ್ ಸ್ಮಾಲ್ ಬಿಸ್ನೆಸ್, ಯು ಆರ್ ಸಪೋರ್ಟಿಂಗ್ ಎ ಡ್ರೀಮ್ ಅಂತ. ಸೊ ಈ ಥರ ಚೆನ್ನಾಗಿದೆ ನೋಡಿ ಡಿಸೈನು. ಬ್ರೌನ್, ಡಾರ್ಕ್ ಬ್ರೌನ್ ಶೇಡ್ ವಿತ್ ಫ್ಲೋರಲ್ ಡಿಸೈನ್. ಇದನ್ನು ವಾಶ್ ಮಾಡಿ ಆಮೇಲೆ ಫಿಲ್ ಮಾಡೋದು. ಇದು ಲಿಡ್ಡನ್ನು ಇಲ್ಲಿ ಪೇಪರೆಲ್ಲ ಸುತ್ತಿ ಕೊಟ್ಟಿದ್ದಾರೆ.
ಇದು 1 kg 1000 ml ಅನಿಸುತ್ತೆ ಫ್ರೆಂಡ್ಸ್, 1000 ml. ಸೊ ಇಲ್ಲೆಲ್ಲ ಸೈಜಸ್ ಕೊಟ್ಟಿದ್ದಾರೆ. ಇಲ್ಲಿ ಹೌ ಟು ಚೆಕ್ ದ ಸೈಜ್ ಆ ಥರ ಎಲ್ಲ ಸೈಜ್ ಕೊಟ್ಟಿದ್ದಾರೆ. ಆಮೇಲೆ ಇದ್ರೊಳಗಡೆ ನೋಡಿ ಫ್ರೆಂಡ್ಸ್, ಇಲ್ಲಿ ಪೇಪರ್ ಒಳಗಡೆ ನೀಟಾಗಿ ರ್ಯಾಪ್ ಮಾಡಿ ಕೊಟ್ಟಿದ್ದಾರೆ ಲಿಡ್. ಹೇಗನ್ನಿಸ್ತು ಅಂತ ಹೇಳಿ. ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯ್ತಿದ್ದು. ಪ್ರಿಂಟ್ ವೈಸ್ ಲುಕ್ ವೈಸ್ ಎಷ್ಟು ಚೆನ್ನಾಗಿದೆ. ಸೊ ಈ ಥರ ಇದೆ. ಈ ಥರನೇ ಇನ್ನೊಂದು ಎಷ್ಟು ಪ್ಯಾಕ್ ಮಾಡಿದ್ದಾರೆ ಗೊತ್ತಾ, ತುಂಬ ಲೇಯರ್ಸ್ ಸೆಲ್ಲೋ ಟೇಪ್ ಹಾಕಿ ನೀಟಾಗಿ ಪ್ಯಾಕ್ ಮಾಡಿ ಡೆಲಿವರಿ ಮಾಡಿದ್ದಾರೆ. ಸೊ ಮೀಶೋದಲ್ಲಿ ನನಗೆ ಇಷ್ಟ ಆಗದೆ ಇರೋದು ಅಂದರೆ ಇದೊಂದೇ ಫ್ರೆಂಡ್ಸ್. ಇದೂ ಓಕೆ ಮುಂದೆಯಿಂದ, ಬಟ್ ಹಿಂದೆಯಿಂದ ಸ್ವಲ್ಪ ನನಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಒಂದು 20% ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಓಕೆನಾ, ನನಗೆ ಇದು ಅಂತೂ ತುಂಬ ಇಷ್ಟ ಆಯಿತು. ಇದು ಅಷ್ಟೇ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಆಮೇಲೆ ಇದೆಲ್ಲನೂ ಬೆಸ್ಟ್ ಅಂದರೆ ಇದು ಸೆರಾಮಿಕ್ದು ಪಿಂಗಾಣಿದು ಐಟಮ್ಮು ತುಂಬ ಚೆನ್ನಾಗಿದೆ, ಸ್ಟ್ರಾಂಗಾಗಿ. ನೋಡಿ ಅಷ್ಟು ಸೆಲ್ಲೋ ಟೇಪ್ಸ್ ಹಾಕಿ ಕೇರ್ ತೊಗೊಂಡು ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಸೊ ಡೆಲಿವರಿ ವೈಸು ಅವ್ರ ಸರ್ವಿಸ್ ಅಂತೂ ತುಂಬ ಚೆನ್ನಾಗಿದೆ. ನೀಟಾಗಿ ವಾಶ್ ಮಾಡ್ಕೋಬೇಕು, ಸ್ವಲ್ಪ ಅದು ಅಂಟಂಟಿರುತ್ತೆ, ಸೆಲ್ಲೋ ಟೇಪ್ ಹಾಕಿರ್ತಾರಲ್ಲ ಅಂಟಂಟಿರುತ್ತೆ ಅದು. ಈ ಥರ ಇವತ್ತಂತೂ ನನಗೆ ತುಂಬ ಹ್ಯಾಪಿ. ಇಷ್ಟೊಂದು ಗಿಫ್ಟ್ಸ್ನ ಓಪನ್ ಮಾಡೋದು ಅಂದರೆ ನಮ್ಮ ಲೇಡೀಸ್ಗೆ ಎಷ್ಟು ಖುಷಿ ಅಲ್ವಾ ಫ್ರೆಂಡ್ಸ್. ಸೊ ಈ ಥರ ಇದನ್ನು ಸೈಡಿಗಿಟ್ಟು ಫ್ರೆಂಡ್ಸ್, ಫಸ್ಟ್ ಏನು ಗೊತ್ತಾ, ನಿಮ್ಮ ಮನೇಲಿ ಏನಾದರೂ ಥರ್ಮೋಕೋಲ್ ಇದ್ದರೆ ಅದನ್ನು ಫಸ್ಟು ಬಿಸಾಕಿ. ಮನೇಲಿ ಕಾಕ್ರೋಚಸ್ ಬರೋದು ಜಾಸ್ತಿ ಅದಕ್ಕೆ. ಸೊ ಇದನ್ನೆಲ್ಲ ಬಿಸಾಕ್ಬೇಕು. ನಾನು ಕಲ್ತಿರೋ ಫಸ್ಟ್ ಪಾಠ ಅಂದರೆ ಅಷ್ಟೇ, ಅನ್ನೆಸೆಸರಿ ಇದೆಲ್ಲ ಫಸ್ಟ್ ಡಿಸ್ಕಾರ್ಡ್ ಮಾಡಬೇಕು ಅಂತ. ಡಿಕ್ಲಟರಿಂಗು ನೋಡಿ. ನಿಮ್ಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಇಷ್ಟ ಐಟಮಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ಆಯಿತಾ, ನೀವು ಆ ಕಾಸ್ಟ್ ನೋಡಿದ್ರೆ ಇಷ್ಟು ಕಡಿಮೆನಾ ಅಂತ ಅನ್ಕೋತೀರಾ. ಅಂದರೆ ಮೀಶೋದಲ್ಲಿ ಏನು ಅಂದರೆ ನಿಮಗೆ ತುಂಬ ಕ್ವಾಲಿಟಿ ಐಟಮ್ಸ್ನ ಹೇಳಿದ್ನೆಲ್ಲ ಸಿಗಲ್ಲ. ಅಷ್ಟು ಬೆಸ್ಟ್ ಅಂದರೆ ನಾವು ತೊಗೋಬೇಕು, 2000 1500 ಹಾಕ್ಬಿಟ್ಟು ತೊಗೋಬೇಕು. ಬಟ್ ನನ್ನ ಚಾನಲ್ ನೇಮ್ ಇರೋ ಪ್ರಕಾರ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ನಮ್ಮ ಪರ್ಪಸ್ನ ಸಾಲ್ವ್ ಮಾಡ್ಕೋಬೇಕು ಅಂದರೆ ಸೊ ಈ ಮೀಶೋದಲ್ಲಿ ಬೆಸ್ಟ್. ಸೊ ಎಲ್ಲ ಮ್ಯಾನೇಜ್ ಮಾಡ್ಕೋಬೋದು. ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇದಿಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ. ನಿಮ್ಮ ಫೇವ್ರೆಟ್ ಐಟಮ್ಸ್ ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿತ್ತು ಫ್ರೆಂಡ್ಸ್ ವ್ಲಾಗು. ಸೊ ಫ್ರೆಂಡ್ಸ್, ಇಷ್ಟು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು. ಸೊ ನೀವು ಆರ್ಡ್ರ್ ಮಾಡಿ ಆರ್ಗನೈಸ್ ಮಾಡ್ಕೋಬೇಕು ಅಂತ ಏನಿಲ್ಲ, ನಾನು ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ. ಇದೆಲ್ಲ ಬಂದು ಸ್ವೀಟ್ ಬಾಕ್ಸಸ್ಸು. ಅದರದ್ದೆಲ್ಲ ಗಮ್ಮಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೆಗೆದು ಈ ಥರ ಆರ್ಗನೈಸಿಂಗ್ ಥರನೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಇಯರಿಂಗ್ಸ್ಗೆ, ರಬ್ಬರ್ ಬ್ಯಾಂಡ್ಸಿಗೆ ಅದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಸೊ ಈ ಥರದ್ದು ಒಂದು 7-8 ಇದೆ, ಅದನ್ನು ಕೂಡ ಆರ್ಗನೈಸರ್ ಥರ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ವಾಶ್ ಮಾಡಿ ಇಟ್ಟಿದ್ದೀನಿ ನೋಡಿ. ಇದು ನೀವು ನಂಬಲ್ಲ, ಇದು ಬಂದು 20 ರೂಪಾಯಿ, 4ಕ್ಕೆ 20 ರೂಪಾಯಿ. ಸೊ ಇದನ್ನು ಕೂಡ ಜಸ್ಟ್ ಆರ್ಗನೈಸರ್ಸ್ ಆಗಿ ಯೂಸ್ ಮಾಡ್ಕೋಬೋದು. ಇದು 4 ಡಿಫ್ರೆಂಟ್ ಕಲರ್ಸಲ್ಲಿದೆ, 20 ರುಪೀಸು. ಸೊ ಒನ್ಸ್ ಎಲ್ಲ ನಿಮಗೆ ಓವರ್ವ್ಯೂ ಕೊಟ್ಬಿಡ್ತೀನಿ. ಇದು ಬಂದು ಗ್ಲಾಸ್ ಕಂಟೈನರ್ಸು, 6 ಐಟಮ್ಸು. ಇದು ಬಂದು ಇಯರಿಂಗ್ ಆರ್ಗನೈಸರ್ಸು, ಅಥವಾ ನೀವು ಏನನ್ನ ಆರ್ಗನೈಸ್ ಮಾಡ್ಕೋಬೋದು. ಇದು ಬಂದು ಅಡೆಸಿವ್ ಹುಕ್ಸು. ಇದು ಮಲ್ಟಿ ಕಂಪಾರ್ಟ್ಮೆಂಟ್ ಬಾಕ್ಸಸ್ಸು, 4 ಕಂಪಾರ್ಟ್ಮೆಂಟ್ಸು. ಇದು ಬಂದು ಆರ್ಗನೈಸರ್ಸು, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಪರ್ಚೇಸ್ ಮಾಡ್ಕೋಬೋದು. ನಾನು ಈಗಲೇ ಹೇಳ್ತಾ ಇದ್ದೀನಿ, ಕ್ವಾಲಿಟಿ ಓಕೆ ಬಟ್ ಪರ್ಪಸ್ ಸರ್ವ್ ಆಗುತ್ತೆ. ಇದೂ ಆರ್ಗನೈಸರ್ಸೇ. ಇದು ಬಂದು 4 ಕಲರ್ ತೊಗೊಂಡಿದ್ದೀನಿ, 2 ಪಿಂಕು, 1 ಬ್ಲೂ ಮತ್ತು 1 ಯೆಲ್ಲೋ. ಇದು ಬಂದು ಮಿನಿ ಪ್ಲಾಸ್ಟಿಕ್ ಪ್ಲ್ಯಾಂಟ್ಸು, ತುಂಬ ಮುದ್ದಾಗಿ ಕ್ಯೂಟಾಗಿದೆ. ಇದು ಬಂದು ಪ್ಲಾಸ್ಟಿಕ್ ಮನಿ ಪ್ಲ್ಯಾಂಟ್ ಡೆಕೋರೇಟಿವ್ ಐಟಮ್ಸ್ಗೆ. ಇದು ಕಿಚನ್ಗೆ ಸ್ಟೀಲ್ ಆರ್ಗನೈಸರ್ ಸ್ಟ್ಯಾಂಡ್. ಇದು ಸೆರಾಮಿಕ್ದು ಪಿಂಗಾಣಿ ಐಟಮ್ದು 2 ಕಂಟೈನರ್ಸು. ಇದು ಬಂದು ಕಿಚನ್ ವಾಲ್ ಹ್ಯಾಂಗಿಂಗ್ಸು. ಇದು ಹ್ಯಾಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರದ್ದು 2 ತೊಗೊಂಡಿದ್ದೀನಿ, ಈ ಥರದನ್ನು 3 ತೊಗೊಂಡಿದ್ದೀನಿ. ಸೊ
ಇಷ್ಟೇ ನನ್ನ ಮೀಶೋ ಹಾಲ್ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದರಲ್ಲಿ ನನಗೆ ಎಲ್ಲನೂ ಇಷ್ಟ ಆಯಿತು. ಇದೊಂದೂ ಹೇಳಿದ್ನಲ್ಲ ಸುಮಾರಾಗಿದೆ, ಬಟ್ ನೋಡೋಣ ಏನು ಮಾಡೋದು ಅಂತ ಡಿಸೈಡ್ ಮಾಡೋಣ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೋಪ್ ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಲೈಕ್ ಮಾಡಾದ್ಮೇಲೆ ನಿಮಗೆ ಹೈಪ್ ಪಾಯಿಂಟ್ಸ್ ಅಂತ ಕಮೆಂಟ್ ಸೆಕ್ಷನ್ ಹತ್ರ ಸಿಗುತ್ತೆ. ಹೈಪ್ ಪಾಯಿಂಟ್ಸ್ ಕೊಡೋದ್ರಿಂದ ಚಾನಲ್ ಗ್ರೋ ಆಗೋಕ್ಕೆ ಮತ್ತು ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.